ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದಿರುವಂತಹ ಪ್ರೊಫೈಲ್ ಅವರ ಬಗ್ಗೆ ಅವರೇ ವರ್ಣಿಸಿಕೊಂಡಿದ್ದಾರೆ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, ನನ್ನ ಹೆಸರು ಶಶಿಕಲಾ, ವಯಸ್ಸು 37 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಬದುಕಿನಲ್ಲಿ ಒಮ್ಮೆ ಮದುವೆ ಕೂಡ ಆಯಿತು, ಆದರೆ ನನ್ನ ಪತಿ ಅಕಸ್ಮಾತ್ ಆರೋಗ್ಯ ಸಮಸ್ಯೆಯಿಂದ 5 ವರ್ಷಗಳ ಹಿಂದೆ ಈ ಲೋಕವನ್ನು ಬಿಟ್ಟರು ಎಂದು ತಿಳಿಸಿಕೊಟ್ಟಿದ್ದಾರೆ. ಆ ದಿನದಿಂದ ನನ್ನ ಬದುಕೆ ಬದಲಾಗಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಮೊದಲಿಗೆ ನಾನು ಅಪ್ಪಳಿಸಿದ ನೋವು, ನಾನೇನು ಮಾಡಬೇಕು ಎಂಬ ಗೊಂದಲ ಕೂಡ ಇತ್ತು. ಎಲ್ಲರ ಮುಂದೆ ಧೈರ್ಯದಿಂದ ಬದುಕುತ್ತಿದ್ದರೂ ಒಳಗೆ ಹೃದಯದಾಳದಲ್ಲಿ ತುಂಬ ನೋವಿತ್ತು. ಸಮಾಜದ ಪ್ರಶ್ನೆಗಳು, ಬಂಧು ಬಳಗದ ಮಾತುಗಳು, ಇದನ್ನೆಲ್ಲ ತಾಳಿಕೊಂಡು ನನ್ನ ಮಗು ದೊಡ್ಡವನಾಗಿರುವವರೆಗೂ ಸಾಕಲಿಕ್ಕೆ ಹೋರಾಡುತ್ತಿದ್ದೇನೆ ಎಂದು ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಗೆ ಬಾಳು ಕೊಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡಲಾಗುತ್ತದೆ. ಹಾಗೆ ಸ್ನೇಹಿತರೆ, ಅವರು ಹೇಳುತ್ತಾರೆ, ಆದರೆ ಇವತ್ತಿಗೂ ನನಗೆ ಅರ್ಥವಾದದ್ದು ಒಂದೇ, ಬದುಕು ಯಾರಿಗಾಗಿ ನಿಲ್ಲಲ್ಲ, ಅದು ಮುಂದುವರಿಯಲೇಬೇಕು. ಹೆಣ್ಣಿಗೆ ಬಾಳ ಸಂಗಾತಿ, ಪ್ರೀತಿ, ಗೌರವ ಎಷ್ಟು ಮುಖ್ಯವೋ ಅಷ್ಟೇ ನನಗೂ ಮುಖ್ಯ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ನನ್ನ ಹೃದಯದಲ್ಲಿ ಈಗ ಒಂದೇ ಆಸೆ ಇದೆ, ಒಬ್ಬ ಪ್ರಾಮಾಣಿಕ, ಪ್ರೀತಿಯಿಂದ ಇರುವ, ನನಗೆ ಗೌರವ ಕೊಡುವ, ನನಗೆ ಮಡಿಲು ಕೊಡುವ ವ್ಯಕ್ತಿ ಸಿಗಬೇಕು ಎಂದು ಅವರು ಬಯಸುತ್ತಿದ್ದಾರೆ. ಅವನ ವಯಸ್ಸು 40ರಿಂದ 48ರ ಒಳಗೆ ಆಗಿರಬಹುದು. ಅವನು ವಿಧುವರಾಗಿರಬಹುದು, ವಿಚ್ಛೇದಿತನಾಗಿರಬಹುದು. ಅದರಲ್ಲಿ ನನಗೆ ತೊಂದರೆ ಇಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದರೆ ಅವನು ನಿಜವಾದ ಅರ್ಥದಲ್ಲಿ ಮನಸ್ಸಿನಿಂದ ನನ್ನ ಜೊತೆಗೆ ನಿಂತರೆ ಸಾಕು ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ. ಹಾಗೆ ಅವರು ಹೇಳ್ತಾರೆ, ನನ್ನ ಬದುಕಿನ ಗುರಿ ದೊಡ್ಡದೇನೂ ಅಲ್ಲ, ಶಾಂತಿಯುತ ಕುಟುಂಬ, ಪರಸ್ಪರ ಗೌರವ, ಪ್ರೀತಿ, ಕಾಳಜಿ ಇಷ್ಟೇ ನನಗೆ ಕಾಫಿ ಕುಡಿಯುತ್ತಾ ಮಾತನಾಡುವ ಸಂಗಾತಿ ಬೇಕು, ಅಷ್ಟೇ ನನ್ನ ಸಂತೋಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸಂಜೆ ಹೊತ್ತು ಒಟ್ಟಿಗೆ ಕೂತು ಚರ್ಚೆ ಮಾಡುವವರು ಬೇಕಂತ, ಒಬ್ಬ ನಿಜವಾದ ಸಂಗಾತಿ ನನ್ನ ಜೀವನದಲ್ಲಿ ಬಂದರೆ ನನಗೆ ಮತ್ತೊಮ್ಮೆ ಬದುಕುವ ಹಂಬಲ ಬರುತ್ತದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ನನ್ನ ನೋವು ಅರ್ಥವಾಗುತ್ತಿದೆ ಎಂದು ತೋಚಿದರೆ, ನನ್ನ ಜೊತೆಗಿರಲು ಬಯಸಿದರೆ ದಯವಿಟ್ಟು ಸಂಪರ್ಕಿಸಿ. ಬದುಕಿನ 2ನೇ ಅಧ್ಯಾಯವನ್ನು ಒಟ್ಟಿಗೆ ಬರೆಯೋಣ ಎಂದು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಬದುಕಿನ 2ನೇ ಅಧ್ಯಾಯ ಬರೆಯುವಂತಹ ಆಸೆ ಇದ್ದರೆ ಅಥವಾ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡಲಾಗುತ್ತದೆ. ಧನ್ಯವಾದಗಳು.